ತುಂಬ ಸುಲಭವಾಗಿ ಕ್ರಿಸ್ಪಿಯಾದ ಪಾನಿಪುರಿ ರೆಸಿಪಿನ ಹೇಗೆ ಮಾಡೋದು ಮನೆಯಲ್ಲಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಕೇವಲ ಒಂದು ಅರ್ಧ ಗಂಟೆಯಲ್ಲಿ ನಾವು ಪಾನಿಪುರಿನ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ನಾವು ಹೈಜಿನಿಕ್ ಆಗಿ ಕೂಡ ಮಾಡ್ಕೋಬೋದು. ತುಂಬ ಸುಲಭವಾಗಿ ಮಾಡ್ಕೋಬೋದು. ಬನ್ನಿ, ಇವತ್ತು ನಾನು ಮನೆಯಲ್ಲಿ ಸಿಂಪಲ್ಲಾಗಿ ಪಾನಿಪುರಿ ರೆಸಿಪಿನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ. ತಿಂತಾ ಇದ್ದರೆ 1 ಬೈ 1 ತಿಂತಾನೆ ಇರಬೇಕಂತ ಅನಿಸುತ್ತೆ. ಅಷ್ಟೊಂದು ರುಚಿಯಾಗಿರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಇವಾಗ ಈ ಪಾನಿಪುರಿ ಮಾಡೋದು ಹೇಗಂತ ನೋಡೋಣ. ಒಂದು ಗ್ಲಾಸ್ನ ತೊಗೊಂಡಿದ್ದೀನಿ. ಈ ಒಂದು ಗ್ಲಾಸ್ನ ಅಳತೆಯಲ್ಲಿ 3/4 ಬೌಲಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ. ನೀವು ಮೈದಾ ಬಳಸ್ತೀವಂದರೆ ಬಳಸ್ಕೋಬೋದು. ಬಟ್ ಗೋಧಿ ಹಿಟ್ಟು ಬಳಸೋದ್ರಿಂದ ನಾವು ಹೆಲ್ತಿಯಾಗೂ ಕೂಡ ಅದನ್ನು ತಿನ್ಕೋಬೋದು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ತಣ್ಣೀರನ್ನ ಸೇರಿಸ್ತಾ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊತಿದ್ದೀನಿ. ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕಾಗತ್ತೆ. ಹಾಗೆ ಇನ್ನು ನೋಡ್ತಿರ್ಬೋದು ನೀವು, ಈ ಒಂದು ಹದದಲ್ಲಿ ನಾನು ಹಿಟ್ಟನ್ನ ನೆನೆಸಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಬಿಳಿ ವಸ್ತ್ರನ ನೆನೆಸ್ಬಿಟ್ಟು ಹಾಕಿದ್ದೀನಿ. ಒಂದು ಅರ್ಧ ಗಂಟೆ ಇದನ್ನು ನೆನೆಯಕ್ಕಂತ ಬಿಟ್ಬಿಡೋಣ. ಟೈಮ್ ಇದ್ದರೆ 1 ಗಂಟೆ ಕೂಡ ನೀವು ಬಿಡ್ಬೋದು. ಇವಾಗ ಈ ಹಿಟ್ಟು ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆ, ಹಾಗೆ ಸ್ವಲ್ಪ ಸಾಫ್ಟ್ ಕೂಡ ಆಗಿದೆ. ಇವಾಗ ಇದನ್ನು ಮತ್ತೊಂದು ಸರಿ ಚೆನ್ನಾಗಿ ಈ ಥರ ಇದು ರೊಟ್ಟಿ ಮಣೆ ಮೇಲೆ ಹಾಕ್ಕೊಂಡು ನಾದ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ. ನಾವಿಲ್ಲಿ ಚಪಾತಿ ಆಕಾರದಲ್ಲಿ ಒಂದೊಂದು ಉಂಡೆನ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಈ ರೀತಿ ನಾವು ಲಟ್ಟಿಸ್ಕೊಳ್ತಾ, ನಮಗೆ ಪಾನಿಪುರಿ ಮಾಡೋದಕ್ಕೆ ಗೋಲಿ ಆಕಾರದಷ್ಟು ಹಿಟ್ಟು ಬೇಕಾಗತ್ತೆ. ನೋಡಿ, ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು. ಈ ರೀತಿ ನಾವು ಮಾಡೋದ್ರಿಂದ ಪೂರಿ ಎಲ್ಲದೂ ಕೂಡ ಒಂದೊಳ್ಳೆ ಶೇಪಿಗೆ ಬರುತ್ತೆ. ಹಾಗೆ ಒಂದು ಸಣ್ಣ ಒಂದು ದಪ್ಪ ಬರಲ್ಲ, ಎಲ್ಲ ಈಕ್ವಲ್ ಆಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಹಸಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಒಂದು ಉಂಡೆ ಇನ್ನೊಂದು ಉಂಡೆಗೆ ಅಂಟೋದಿಲ್ಲ. ಸೊ ಇವಾಗ ಒಂದು ಉಂಡೆನ ತಗೊಂಡು ಈ ರೀತಿ ನಾದ್ಕೋತಿದ್ದೀನಿ. ನೋಡ್ತಿರ್ಬೋದು, ನಿಮಗೆ ಎಷ್ಟು ದೊಡ್ಡ ಪಾನಿಪುರಿ ಬೇಕು ಅಷ್ಟು ದೊಡ್ಡ ನೀವು ಮಾಡ್ಕೋಬೋದು. ತುಂಬ ತೆಳ್ಳಗೂ ಮಾಡ್ಕೋಬೇಡಿ, ಹಾಗೆ ತುಂಬ ದಪ್ಪ ಕೂಡ ಇರಬಾರ್ದು. ಇದು ಕರೆಕ್ಟಾಗಿದೆ. ನೋಡ್ತಿರ್ಬೋದು, ಇಷ್ಟು ದಪ್ಪ ಇರಬೇಕು, ಅಂದರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಪಾನಿಪುರಿ. ಇದೇ ರೀತಿ ನಾನು ಎಲ್ಲ ಪುರಿಗಳನ್ನ ಮಾಡಿಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಮೀಡಿಯಮ್ ಬಿಸಿ ಆಗಿರಬೇಕು, ತುಂಬ ಬಿಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಪಾನಿಪುರಿ ಕಲರೆಲ್ಲ ತುಂಬ ಕಪ್ಪಗೆ ಬೇಗ ಚೇಂಜ್ ಆಗಿಬಿಡುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ. ಒಂದೊಂದೇ ಪೂರಿನ ನೀವು ಸೇರಿಸ್ತಾ ಹೋಗಿ, ಅದು ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ತಿರ್ಬೋದು, ಇವಾಗ ಎರಡೂ ಸೈಡು ಚೆನ್ನಾಗಿ ನಾವು ಫ್ರೈ ಮಾಡಾದಮೇಲೆ ಇದನ್ನು ತೆಗೆದಿಟ್ಕೋತಿದ್ದೀನಿ. ಎಲ್ಲ ಪೂರಿನೂ ಆಲ್ಮೋಸ್ಟು ಉಬ್ಬಿ ಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಎಷ್ಟು ಸುಲಭವಾಗಿ ಎಷ್ಟು ಬೇಗ ನಾವು ಪಾನಿಪುರಿನ ರೆಡಿ ಮಾಡ್ಕೋಬೋದು ಅಂತ. ಇದಕ್ಕೆ ಹಾಕುವಂಥ ಮಸಾಲೆ ಹಾಗೆ ಪಾನಿಪುರಿ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.